ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KA ಕಡೆಯಿಂದ ಕಡ್ಡಾಯ ಎಕ್ಸಾಮ್ನೇ ಕಂಡಕ್ಟ್ ಮಾಡಲು ಇವಾಗ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಯಾರು ಎಕ್ಸಾಮ್ ಬರೀಬೇಕು, SLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಬರೆದವರು ಎಕ್ಸಾಮ್ ಬರೀಬೇಕಾ ಬೇಡವಾ ಅಂತಂದು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ದಿನಾಂಕ 11/8/2026 ಅಂದರೆ ಇವತ್ತಿನದೇನಪ್ಪ ಅಂದರೆ ನಿಮಗೆ ಪ್ರಕಟಣೆ ಬಿಡುಗಡೆ ಮಾಡಿದರೆ ಇದರಲ್ಲಿ ನೀವು ಯಾರು ಎಕ್ಸಾಮ್ ಬರೆಯೋದಂತ ಕಂಪ್ಲೀಟಾಗಿ ತಿಳಿಸಿಕೊಡಲಾಗಿದೆ. ಅದನ್ನು ಕೂಡ ನಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಿನಾಂಕ 18/3/2026 ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮವೆಂದು ಘೋಷಿಸಿದೆ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಭಾಷೆಯಲ್ಲಿ ಅಭ್ಯರ್ಥಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳಿಗೆ ಪಾಸು ಮಾಡಿದ್ದಾರೆ ಅಥವಾ ಯೋಜನೆ ಅಥವಾ ಇನ್ನಿತರ ಯಾವುದೇ ಹಾಗೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಕನ್ನಡವನ್ನು ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿ ನೀಡಿ ಸದರಿ ಅಭ್ಯರ್ಥಿಗಳಿಗೆ ಹೊರತುಪಡಿಸಿ ಉಳಿದ ಅನ್ವಯ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸಬೇಕಾಗಿರೋದಂತ ಕೊಡಲಾಗಿದೆ. ಏನಂತ ಕೊಡಲಾಗಿದೆಪ್ಪ ಅಂದರೆ ಈ ನೋಟಿಫಿಕೇಷನಲ್ಲಿ ನೀವೇನಾದರೂ SLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮವಾಗಿ ದ್ವಿತೀಯ ಭಾಷೆ ನೀವೇನು ಓದಿದರೆ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋಕ್ಕೆ ನೀವು ಬರೀ ಅವಶ್ಯಕತೆ ಇರೋದಿಲ್ಲ. ನೀವು ಕನ್ನಡ SLCಯಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಓದಿರ್ತಾರೆ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಇದನ್ನ ಕನ್ನಡ ಕಡ್ಡಾಯ ಎಕ್ಸಾಮ್ ಬರೆಯೋಕ್ಕೆ ನಮಗೆ ಅನುಮತಿ ಕೂಡ ಇರೋದಿಲ್ಲ ಎಂದು ತಿಳಿಸಲಾಗಿದೆ. ಹಾಗೆ ಈ ಹಿಂದೆ ನಡೆಸಿರುವಂಥ KA ಮತ್ತು KPSC ಕಡೆಯಿಂದ ಕಡ್ಡಾಯ ಎಕ್ಸಾಮ್ ಬರೆದಿದ್ದರೂ ಕೂಡ ಅವರು ಕೂಡ ಇದಕ್ಕೆ ಎಕ್ಸಾಮ್ ಬರೆಯೋಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆ, ಹಾಗಾಗಿ ಇನ್ನೂ ಯಾರು SLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿಲ್ಲ ಅವ್ರಿಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಬರಲೇಬೇಕು. ಹಾಗೆ ಈ ಹಿಂದೆ ಯಾರು KA ನಡೆಸಿರುವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದಿಲ್ಲ ಅವರು ಕೂಡ ಇದಕ್ಕೆ ಎಕ್ಸಾಮ್ನ ಬರೀಲೇಬೇಕಂತ ಇರೋದು ಕೊಡಲಾಗಿದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಪರೀಕ್ಷಾ ಕೇಂದ್ರವು ಅಧಿಸೂಚನೆಗೊಳಿಸಿರುವ ಮೂಲಕ ವೃಂದದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಈ ಕೆಳಗೆ ಕಂಡಂತೆ ಅಭ್ಯರ್ಥಿಯು ಅನ್ವಯವಾಗುವ ಕನ್ನಡ ಭಾಷಾ ಪರೀಕ್ಷೆಯನ್ನು ಈ ಕಡೆ ವೇಳಾಪಟ್ಟಿಗೆ ನಿಗದಿಪಡಿಸಲಾಗಿದೆ ಕೊಡಲಾಗಿದೆ. ನೀವು ಈಗ ಏನಪ್ಪ ಅಂದರೆ ಯಾವ್ಯಾವ ಜಾಬ್ಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರಪ್ಪ ಅಂದರೆ ನೀವೇನಾದರೂ CIDR KPSC IRB KFC ಕಾನ್ಸ್ಟೇಬಲ್ ಹುದ್ದೆ ಹಾಕಿದರೆ ಅದಕ್ಕೆ ಕನ್ನಡ ಎಕ್ಸಾಮ್ ನಡೀತಾ ಇದೆ. ಹಾಗೆ ಕಂದಾಯ ಇಲಾಖೆ ಅಂದರೆ VIಗೆ ಅಪ್ಲಿಕೇಶನ್ ಹಾಕಿದರೆ, ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್ ಹಾಕಿದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ಹಾಗೂ ಕರ್ನಾಟಕ ರಾಜ್ಯ ಕಾನೂನಿನ ಸೇವೆಯಲ್ಲಿ ಪ್ರಾಧಿಕಾರದ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ, ನೀವೇನಾದರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಬರ್ದಿಲ್ಲಪ್ಪ ಅಂದರೆ ಇದು ಎಲ್ಲ ಎಕ್ಸಾಮ್ಗೆ ಒಂದೇ ಸಲ ಏನಪ್ಪ ಕಡ್ಡಾಯ ಕನ್ನಡ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಯಾವಾಗ ಎಕ್ಸಾಮ್ ಇದೆಯಪ್ಪ ನೋಡೋದಾದರೆ ಎಕ್ಸಾಮ್ ಬಂದುಬಿಟ್ಟು ದಿನಾಂಕ 22/8/2026 ಅಂದರೆ ಇದೇ ಮಂತು 22ನೇ ತಾರೀಕು ನಿಮ್ಗೆ ಶನಿವಾರ ಕಡ್ಡಾಯ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತೇನೆ. ವಿಷಯ ಬಂದುಬಿಟ್ಟು ಏನಪ್ಪ ಕನ್ನಡ ಭಾಷೆಯಲ್ಲಿ ಜಸ್ಟ್ ಕನ್ನಡ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೆ ಎಷ್ಟು ಗಂಟೆಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5ರವರೆಗೆ ಏನಪ್ಪ ಅಂದರೆ ನಿಮಗೆ ಸುಮಾರು 2 ಅವರ್ ಕಾಲ ಏನಪ್ಪ ನಿಮಗೆ ಟೈಮ್ ಕೊಡಲಾಗಿದೆ. ಈ ಎಕ್ಸಾಮ್ಗೆ ಟೋಟಲಿಗೆ ಗರಿಷ್ಠ ಅಂಕ ಬಂದುಬಿಟ್ಟು 150 ಗರಿಷ್ಠ ಅಂಕ ಇರ್ತವೆ. ಅದರಲ್ಲಿ ನಿಮಗೆ ನೀವೇನಪ್ಪ ಅಂದ್ರೆ ಜಸ್ಟ್ 50 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತವೆ. ಯಾಕೆ ನೀವು ಜಸ್ಟ್ ಇದರಲ್ಲಿ 50 ಮಾರ್ಕ್ಸ್ ತಗೊಂಡ್ರೆ ನಿಮ್ಮ ಕನ್ನಡ ಎಕ್ಸಾಮ್ನ ಪಾಸ್ ಆಗ್ತೇವೆ. ಹಾಗೆ ಟೋಟಲ್ ಪ್ರಶ್ನೆ 100 ಅಂಕಗಳಿಗೆ ನಿಮಗೆ 2 ಅವರ್ ಟೈಮ್ ಕೊಟ್ಟಿದ್ದಾರೆ. ಓಕೆನಾ, ಇಂಥ ಎಕ್ಸಾಮ್ಗಳಿಗೆ ಏನಪ್ಪ ತುಂಬ ಟೈಮ್ ಕೊಡಲಾಗಿದೆ. ಹಾಗಾಗಿ ಜಸ್ಟ್ 150 ಕ್ವಶನ್ 100 ಕ್ವಶನ್ ಇರ್ತವೆ. 150 ಮಾರ್ಕ್ಸಲ್ಲಿ ಜಸ್ಟ್ ನೀವೇನಾದರೂ 50 ಮಾರ್ಕ್ಸ್ ತೊಗೊಂಡ್ರೆ ನೀವು ಈ ಕನ್ನಡ ಎಕ್ಸಾಮ್ ಪಾಸ್ ಆದ. ಓಕೆನಾ, ಹಾಗಾಗಿ ನೀವೇನಾದರೂ ಕನ್ನಡ SLCಯಲ್ಲಿ ಮತ್ತು ಕನ್ನಡ ಎಕ್ಸಾಮ್ ಬರೆದಿಲ್ಲಪ್ಪ ಅಂದರೆ ನೀವು ಕಂಪಲ್ಸರಿ ಎಕ್ಸಾಮ್ನ ಬರೀಲೇಬೇಕು. ಓಕೆ, ಹಾಗಾಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಆಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಅದನ್ನು ಬಿಟ್ಟ ಮೇಲೆ ಏನಪ್ಪ ನೀವು ಎಕ್ಸಾಮ್ ಆಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬರೀತಾ ಹೋಗಬೇಕು. ಓಕೆನಾ, ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.